ನಮಸ್ಕಾರ ಸ್ನೇಹಿತರೆ, ಕರಿಬೇವು ಅನ್ನೋದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಡುಗೆಗೆ ಸಂಬಂಧಪಟ್ಟ ಹಾಗೆ ಅವಿಭಾಜ್ಯ ಅಂಗ ಅಂತಲೇ ಇದನ್ನು ಹೇಳಬಹುದು. ಕರಿಬೇವನ್ನು ನಾವು ಅಡುಗೆಯಲ್ಲಿ ಉಪಯೋಗಿಸೋದು ಅದರಿಂದ ಸಿಗುವಂತಹ ಆರೋಗ್ಯ ಲಾಭದ ಜೊತೆಯಲ್ಲಿ ಅಡುಗೆ ಘಮಘಮಿಸಬೇಕು ಅನ್ನೋದು ಒಂದು ಮುಖ್ಯ ಕಾರಣ ಆಗಿರುತ್ತೆ. ಆದರೆ ಬಹುಶಃ ನೀವೆಲ್ಲ ಗಮನಿಸಿರ್ಬೋದು, ಕೆಲವೊಂದು ಕರಿಬೇವಿನ ಎಲೆಗಳಲ್ಲಿ ನಾವು ಅಂದುಕೊಂಡಷ್ಟು ಘಮ ಇರೋದಿಲ್ಲ. ಅಂದರೆ ಆ ಗಿಡಕ್ಕೆ ಬೇಕಾದಂತಹ ವಾತಾವರಣ ಸಿಕ್ಕಿಲ್ಲ ಅಂತ ಅರ್ಥ. ಹಾಗಾದರೆ ಈ ಕರಿಬೇವಿನ ಎಲೆಗಳಲ್ಲಿ ಪರಿಮಳವನ್ನು ಹೆಚ್ಚಿಸಬೇಕು ಅಂತಂದರೆ ನಾವು ಏನೇನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಕರಿಬೇವಿನ ಗಿಡದ ಎಲೆಗಳಲ್ಲಿ ಪರಿಮಳ ಹೆಚ್ಚಾಗಬೇಕು ಅಂತಂದರೆ ಮೊದಲಿಗೆ ನಾವು ಗಿಡವನ್ನು ಚೆನ್ನಾಗಿ ಬೆಳೆಯುವಂತೆ ನೋಡ್ಕೊಳ್ಬೇಕು. ಅಂದರೆ ಅದರ ಬೆಳವಣಿಗೆಯ ಹಂತದಿಂದಲೇ ಇದರ ಬಗ್ಗೆ ಕೇರನ್ನು ತಗೊಳ್ಬೇಕು. ಹೇಗೆ ನೋಡೋಣ ಬನ್ನಿ. ಸ್ನೇಹಿತರೆ, ಈ ಕರಿಬೇವಿನ ಗಿಡವನ್ನು ಬೆಳೆಸುವಾಗ ಮೊದಲು ಸರಿಯಾದ ಗಾರ್ಡನ್ ಮಿಕ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 60%ನಷ್ಟು ಗಾರ್ಡನ್ ಸಾಯಿಲನ್ನು ತಗೊಂಡಿದ್ದೀನಿ. ಇದಕ್ಕೆ 20%ನಷ್ಟು ಹಸುವಿನ ಸೆಗಣಿ ಗೊಬ್ಬರವನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಜೀವಾಮೃತವನ್ನು ಸಹ ಸೇರಿಸಿ ಈ ಸೆಗಣಿ ಗೊಬ್ಬರವನ್ನು ತಯಾರು ಮಾಡ್ಕೊಂಡಿದ್ದೀನಿ. ಈ ಜೀವಾಮೃತವನ್ನು ತಯಾರು ಮಾಡುವಂಥ ವಿಧಾನವನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅದರ ಲಿಂಕನ್ನು ಸಹ ಕೊಟ್ಟಿರ್ತೀನಿ, ನೀವು ರೆಫರ್ ಮಾಡ್ಕೊಳ್ಬಹುದು. ಈಗ ಇದಕ್ಕೆ 20%ನಷ್ಟು ವರ್ಮಿ ಕಾಂಪೋಸ್ಟನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಇದರಲ್ಲಿ ಕರಿಬೇವಿನ ಗಿಡವನ್ನು ಅಂದರೆ ಕರಿಬೇವಿನ ಸಸಿಯನ್ನು ನಾವು ನೆಡಬೇಕು. ನರ್ಸರಿಯಿಂದ ತಂದಿರುವಂತಹ ಈ ಕರಿಬೇವಿನ ಸಸಿಯ ಮೇಲ್ಭಾಗದಲ್ಲಿರುವ ಪ್ಲಾಸ್ಟಿಕ್ ಚೀಲವನ್ನು ನಾವು ಅಂದರೆ ಮಣ್ಣಿನ ಮೇಲ್ಭಾಗದಲ್ಲಿ ಇರುವಂಥ ಪ್ಲಾಸ್ಟಿಕ್ ಚೀಲವನ್ನು ನೀಟಾಗಿ ಬಿಡಿಸ್ಕೊಳ್ಬೇಕು. ಬೇರಿಗೆ ಯಾವುದೇ ರೀತಿಯ ಹಾನಿಯಾಗದಂತೆ ಬಿಡಿಸ್ಕೊಂಡು ಇದರಲ್ಲಿ ನೆಡಬೇಕು. ಕರಿಬೇವಿನ ಎಲೆಗಳಲ್ಲಿ ಸ್ಟ್ರಾಂಗ್ ಅರೋಮಾ ಅಂದರೆ ಹೆಚ್ಚು ಪರಿಮಳ ಬರಬೇಕು ಅಂದರೆ ಯಾವ ಕಂಡೀಷನ್ಸ್ ಇರಬೇಕು ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯನ ಬೆಳಕು ಅಂದರೆ ಸನ್ಲೈಟ್. ಕರಿಬೇವಿನ ಗಿಡ ಚೆನ್ನಾಗಿ ಬೆಳೆಯಬೇಕು ಅಂತಂದರೆ 6ರಿಂದ 8 ಗಂಟೆಗಳ ಕಾಲ ನೇರವಾದ ಸೂರ್ಯನ ಬೆಳಕಿನ ಅವಶ್ಯಕತೆ ಇರುತ್ತೆ. ಆದ್ದರಿಂದ ಚೆನ್ನಾಗಿ ಬೆಳೆಯಬೇಕು ಅಂದರೆ ಗಿಡಕ್ಕೆ ನೇರ ಸೂರ್ಯನ ಬೆಳಕು ಸರಿಯಾಗಿ ಸಿಗುವಂತೆ ನೋಡ್ಕೊಳ್ಳಿ. ಒಂದು ವೇಳೆ ನೀವು ಮನೆಯ ಒಳಭಾಗದಲ್ಲಿ ಇದನ್ನು ಬೆಳೆಸ್ತಾ ಇದ್ದರೆ ಅಥವಾ ನಿಮ್ಮ ಮನೆಯ ಆವರಣದಲ್ಲಿ ಸೂರ್ಯನ ಬೆಳಕು ಬೀಳದೇ ಇದ್ದರೆ ವೈಟ್ LED ಬಲ್ಬನ್ನು ಉಪಯೋಗಿಸಿ ಗಿಡಕ್ಕೆ ಪ್ರಖರವಾದ ಬೆಳಕು ಸಿಗೋ ಹಾಗೆ ಮಾಡಿ. ಇನ್ನು ನೀರು. ಈ ಕರಿಬೇವಿನ ಗಿಡಕ್ಕೆ 2ರಿಂದ 3 ದಿನಗಳಿಗೆ ಒಮ್ಮೆ ನೀರು ಹಾಕಿದರೆ ಸಾಕು. ಚಳಿಗಾಲದಲ್ಲಿ 4 ದಿನಗಳಿಗೆ ಒಮ್ಮೆ ನೀರನ್ನು ಹಾಕಿ. ಓವರ್ ವಾಟರಿಂಗ್ ಅಂದರೆ ಹೆಚ್ಚಾದ ನೀರನ್ನು ಹಾಕೋದ್ರಿಂದ ಗಿಡ ಬೇಗನೆ ಸಾಯುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಈ ಕರಿಬೇವಿನ ಗಿಡಕ್ಕೆ ಮಳೆ ನೀರು ಸಿಗೋ ಹಾಗೆ ನೋಡ್ಕೊಳ್ಳಿ. ಯಾಕಂದರೆ ಮಳೆ ನೀರಲ್ಲಿ ನೈಟ್ರೋಜನ್ ಅಂಶ ಹೆಚ್ಚಾಗಿರುತ್ತೆ. ಇದರಿಂದಾಗಿ ಗಿಡದಲ್ಲಿ ಹಸಿರು ಮತ್ತು ದಟ್ಟವಾದ ಎಲೆಗಳು ಬಿಡ್ತವೆ. ನೀವು ಈ ಮಳೆ ನೀರನ್ನು ಶೇಖರಿಸಿ ಇಟ್ಕೊಂಡು ಗಿಡಗಳಿಗೆ ಹಾಕಬಹುದು. ಇನ್ನು ಮಣ್ಣು. ಗಿಡ ಬೆಳೆಸೋದಕ್ಕೆ ನೀವು ಉಪಯೋಗಿಸೋ ಮಣ್ಣಿನಲ್ಲಿ ನೀರು ನಿಲ್ಲಬಾರ್ದು. ಅಂದರೆ ವೆಲ್ ಡ್ರೈನ್ಡ್ ಸಾಯಿಲನ್ನು ಉಪಯೋಗಿಸಿ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚೋದಕ್ಕೆ ಮಣ್ಣಿಗೆ ಆಗಾಗ್ಗೆ ಕಾಂಪೋಸ್ಟ್ ಗೊಬ್ಬರವನ್ನು ಎರೆಹುಳು ಗೊಬ್ಬರವನ್ನು ಸೇರಿಸಿ. ಉಷ್ಣಾಂಶ ಅಥವಾ ಟೆಂಪರೇಚರ್. ಕರಿಬೇವಿನ ಗಿಡಕ್ಕೆ ಬೆಚ್ಚಗಿನ ವಾತಾವರಣದ ಅವಶ್ಯಕತೆ ಇರುತ್ತೆ. ಆದ್ದರಿಂದ ಸಾಕಷ್ಟು ಉಷ್ಣಾಂಶ ಇರೋ ಹಾಗೆ ನೋಡ್ಕೊಳ್ಬೇಕು. ಈ ಗಿಡ 10 ಡಿಗ್ರಿ ಸೆಲ್ಸಿಯಸ್ವರೆಗೂ ಉಷ್ಣಾಂಶವನ್ನು ಸಹಿಸಿಕೊಳ್ಳಬಹುದು. ಆದರೆ ಇದಕ್ಕಿಂತ ಕಡಿಮೆಯಾದಲ್ಲಿ ಗಿಡವನ್ನು ಮನೆಯ ಒಳಭಾಗಕ್ಕೆ ಶಿಫ್ಟ್ ಮಾಡೋದು ಒಳ್ಳೆಯದು. ಈಗ ಈ ಕರಿಬೇವಿನ ಗಿಡಕ್ಕೆ ಯಾವ ಗೊಬ್ಬರವನ್ನು ಹಾಕ್ಬೋದು ನೋಡೋಣ ಬನ್ನಿ. ನಿಮ್ಮ ಕರಿಬೇವಿನ ಗಿಡ ಬೆಳೆಯೋದಕ್ಕೆ ತಿಂಗಳಿಗೆ ಒಮ್ಮೆ ಗೊಬ್ಬರ ಹಾಕೋದು ಮುಖ್ಯ. ಬೇಸಿಗೆಯಲ್ಲಿ 2 ವಾರಗಳಿಗೆ ಒಮ್ಮೆ ಗೊಬ್ಬರ ಹಾಕುವಂಥ ಅಗತ್ಯ ಇರುತ್ತೆ. ಈಗ ಈ ಗಿಡಕ್ಕೆ ಹಾಕಬಹುದಾದ ವಿಶೇಷವಾದ ಗೊಬ್ಬರ ಅಂತಂದರೆ ನಿಮ್ಮ ಮನೆಯಲ್ಲಿ ಅಕ್ಕಿ ತೊಳೆದ ನೀರನ್ನು ಈ ಗಿಡಕ್ಕೆ ಹಾಕ್ಬೋದು. ವಾರಕ್ಕೆ ಒಮ್ಮೆ ಈ ನೀರನ್ನು ಹಾಕಿದರೆ ಸಾಕು. ಅಷ್ಟೇ ಅಲ್ಲದೆ ಬಟರ್ ಮಿಲ್ಕ್ ಅಥವಾ ನೀರು ಮಜ್ಜಿಗೆನ ಸಹ ನೀವು 15 ದಿನಗಳಿಗೆ ಒಮ್ಮೆ ಹಾಕಿದರೆ ಸಾಕು. ಇದರಿಂದ ಹಚ್ಚ ಹಸಿರಾದ ಎಲೆಗಳು ಗಿಡದಲ್ಲಿ ಬಿಡ್ತವೆ. ಈಗ ಮೊಸರನ್ನು ಉಪಯೋಗಿಸಿ ಗೊಬ್ಬರ ಹಾಗೂ ಕೀಟನಾಶಕ ಇವೆರಡನ್ನೂ ತಯಾರಿಸೋದು ಹೇಗೆ ಅನ್ನೋದನ್ನು ತಿಳಿಸ್ತೀನಿ. ಸುಮಾರು 1 ವಾರದಷ್ಟು ಹಳೆಯದಾದ ಮೊಸರನ್ನು ನೀವು ತಗೊಳ್ಬೇಕು. ಸುಮಾರು 2 ಲೀಟರ್ ನೀರಿಗೆ 1 ಸ್ಪೂನ್ ಈ ಮೊಸರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನೀವು ತಕ್ಷಣ ಬೇಕಿದ್ರೂ ಉಪಯೋಗಿಸ್ಬೋದು ಅಥವಾ 3ರಿಂದ 4 ದಿನಗಳವರೆಗೆ ಫೆರ್ಮೆಂಟ್ ಆಗಲಿಕ್ಕೆ ಬಿಟ್ಟು ಉಪಯೋಗಿಸ್ಬೋದು. ಇದರಿಂದ ಎಫೆಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ. ಸುಮಾರು 200 ml ಈ ದ್ರಾವಣವನ್ನು ನೀವು ಮಣ್ಣಿಗೆ ಸೇರಿಸಬೇಕು. ಇದನ್ನು ತಿಂಗಳಿಗೆ ಒಮ್ಮೆ ಹಾಕಿದರೆ ಸಾಕು. ಆಮೇಲೆ ಇದೇ ದ್ರಾವಣವನ್ನು ಸ್ಪ್ರೇಯರ್ಲಿ ಹಾಕಿ ಗಿಡಗಳಿಗೆ ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಇದರಿಂದ ಕೀಟಗಳು ಬರೋದಿಲ್ಲ. ಅಂದರೆ ಇದು ಕೀಟನಾಶಕವಾಗಿ ಕೂಡ ಉಪಯೋಗಕ್ಕೆ ಬರುತ್ತೆ. ಇದಲ್ಲದೆ ಎಗ್ ಶೆಲ್ ಪೌಡರ್ ಅಂದರೆ ಎಗ್ ಶೆಲ್ ಅಥವಾ ಮೊಟ್ಟೆಯ ಸಿಪ್ಪೆಯನ್ನು ಪುಡಿ ಮಾಡಿ ಮಣ್ಣಿಗೆ ಸೇರಿಸೋದ್ರಿಂದ ಗಿಡಕ್ಕೆ ಅಗತ್ಯವಾದ ಕ್ಯಾಲ್ಸಿಯಂ ಸಿಗುತ್ತೆ. ಗಿಡ ಇಷ್ಟು ದೊಡ್ಡದಾಗಿ ಬೆಳೆದ ನಂತರ ಇದರ ಪ್ರೂನಿಂಗ್ ಮಾಡೋದು ತುಂಬಾನೇ ಮುಖ್ಯ. ಇಲ್ಲಾಂತಂದ್ರೆ
ಕಾಂಡ ಉದ್ದವಾಗಿ ಬೆಳೆಯುತ್ತೆ, ಆಮೇಲೆ ಎಲೆಗಳು ಹೆಚ್ಚಾಗಿ ಬೆಳೆಯೋದಿಲ್ಲ. ಆದ್ದರಿಂದ ಇದರಲ್ಲಿ ಬ್ರಾಂಚಸನ್ನು ತರೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ನಾವು ಈ ಹಂತದಲ್ಲಿ ಇದನ್ನು ಪ್ರೂನ್ ಮಾಡಬೇಕು. ಹೀಗೆ ಗಿಡದ ತುದಿಯ ಭಾಗವನ್ನು ನಾವು ಈ ರೀತಿ ಕಟ್ ಮಾಡೋದ್ರಿಂದ ಇದರಿಂದ ಬ್ರಾಂಚಸ್ ಬರ್ತವೆ ಮತ್ತು ಹೆಚ್ಚು ಹೆಚ್ಚು ಎಲೆಗಳು ಇದರಲ್ಲಿ ಬಿಡ್ತವೆ. ನಾರ್ಮಲ್ ಆಗಿ ನೀವು ಫೆಬ್ರವರಿಯಿಂದ ಏಪ್ರಿಲ್ವರೆಗೆ ಪ್ರೂನಿಂಗ್ ಅನ್ನು ಮಾಡ್ಬೋದು, ಅಥವಾ ಮಳೆಗಾಲದಲ್ಲಿ ಕೂಡ ಪ್ರೂನಿಂಗ್ ಅನ್ನು ಮಾಡ್ಬೋದು. ಆಮೇಲೆ ಗಿಡ ಚೆನ್ನಾಗಿ ಬೆಳೆದು ಎತ್ತರವಾದಾಗ ಹೂ ಬಿಡೋದಕ್ಕೆ ಪ್ರಾರಂಭ ಆಗುತ್ತೆ. ಇಂತಹ ಹೂಗೊಂಚಲನ್ನು ನೀವು ಕಟ್ ಮಾಡೋದ್ರಿಂದ ಎಲೆಗಳು ಹೆಚ್ಚಾಗಿ ಬಿಡ್ತವೆ. ಒಂದು ವೇಳೆ ಈ ಬೀಜದಿಂದ ಅಥವಾ ಕಾಯಿಂದ ನೀವು ಗಿಡವನ್ನು ಬೆಳೆಸಬೇಕು ಅಂತಂದರೆ ಇವು ಪೂರ್ತಿ ಹಣ್ಣಾಗೋವರೆಗೂ ನೀವು ಹಾಗೆ ಬಿಟ್ಕೊಳ್ಬೋದು. ನಂತರ ಈ ಬೀಜವನ್ನು ಕಿತ್ತು ಇದರಿಂದ ಗಿಡವನ್ನು ಸಹ ಬೆಳೆಸಬಹುದು. ಅಷ್ಟೇ ಅಲ್ಲ, ಗಿಡ ದೊಡ್ಡದಾಗಿ ಬೆಳೆದ ನಂತರ ಸಹ ಆಗಾಗ್ಗೆ ಗಿಡವನ್ನು ಪ್ರೂನಿಂಗ್ ಮಾಡ್ತಾ ಇರಬೇಕು. ಕೊಂಬೆಗಳ ತುದಿಯನ್ನು ಪಿಂಚ್ ಮಾಡ್ತಾ ಇದ್ದರೆ ಗಿಡ ಬುಷಿಯಾಗಿ ಬೆಳೆಯುತ್ತೆ. ಸ್ನೇಹಿತರೆ, ಈಗ ಬಹಳ ಮುಖ್ಯವಾಗಿ ಪೆಸ್ಟ್ ಆ್ಯಂಡ್ ಡಿಸೀಸ್ ಕಂಟ್ರೋಲ್ ಅಂದರೆ ಕೀಟಗಳ ಹಾಗೂ ಗಿಡಕ್ಕೆ ಬರುವ ರೋಗಗಳ ಪತ್ತೆ ಹಾಗೂ ನಿಯಂತ್ರಣ. ರೆಗ್ಯುಲರ್ ಆಗಿ ನೀವು ಗಿಡವನ್ನು ಪರೀಕ್ಷೆ ಮಾಡ್ತಾ ಇರಬೇಕು. ಗಿಡಕ್ಕೆ ಬರುವಂತಹ ರೋಗಗಳನ್ನು, ಕೀಟಗಳನ್ನು ನಿಯಂತ್ರಣದಲ್ಲಿ ಇಡೋದಕ್ಕೆ ಸೂಕ್ತ ಕ್ರಮಗಳನ್ನು ಸೂಕ್ತ ಸಮಯದಲ್ಲಿ ತೆಗೆದುಕೊಳ್ಬೇಕು. ಇದಕ್ಕಾಗಿ ಆಗಾಗ್ಗೆ ನೀಮ್ ಆಯಿಲನ್ನು ಸ್ಪ್ರೇ ಮಾಡ್ತಾ ಇರಿ. ಆಮೇಲೆ ಇದಕ್ಕೆ ಬರುವಂತಹ ಕಪ್ಪು ಚುಕ್ಕೆ ರೋಗವನ್ನು ನಾವು ಹೇಗೆ ಹತೋಟಿಯಲ್ಲಿ ಇಡ್ಬೋದು ಅನ್ನೋದನ್ನು ಈಗ ತಿಳಿಸ್ಕೊಡ್ತೀನಿ. ಈ ಕರಿಬೇವಿನ ಗಿಡಕ್ಕೆ ಬರುವಂತಹ ರೋಗ ಅಂತಂದರೆ ಕಪ್ಪು ಚುಕ್ಕೆ ರೋಗ ಅಥವಾ ಎಲೆ ಚುಕ್ಕೆ ರೋಗ ಅಂತೇಳಿ. ಇದು ಸಾಮಾನ್ಯವಾಗಿ ಕರಿಬೇವಿನ ಗಿಡಕ್ಕೆ ಬರುವಂಥ ರೋಗ. ಎಲೆಯ ಹಿಂಭಾಗದಲ್ಲಿ ಈ ರೀತಿಯ ಕಪ್ಪು ಚುಕ್ಕೆಗಳನ್ನು ನೀವು ಕಾಣಬಹುದು. ಇದು ಬರೋದು ಒಂದು ಬ್ಲ್ಯಾಕ್ ಸ್ಪಾಟ್ ಫಂಗಸ್ನಿಂದ. ಈ ಬ್ಲ್ಯಾಕ್ ಸ್ಪಾಟ್ಗಳು ಸ್ಪ್ರೆಡ್ ಆಗಿ ಕ್ರಮೇಣ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಉದುರಿ ಬೀಳ್ತವೆ. ಈ ಫಂಗಸ್ ತುಂಬ ಆಗಿದ್ದರೆ ಇಂತಹ ಎಲೆಗಳನ್ನು ನೀವು ಕಿತ್ತು ಸುಟ್ಟು ಹಾಕಬೇಕು. ಈಗ ಈ ಎಲೆ ಚುಕ್ಕೆ ರೋಗವನ್ನು ತಡೆಯೋದಕ್ಕೆ ಎಫೆಕ್ಟಿವ್ ಆಗಿರುವಂತಹ ಆರ್ಗ್ಯಾನಿಕ್ ಫಂಗಿಸೈಡನ್ನು ಹೇಗೆ ತಯಾರು ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದಕ್ಕಾಗಿ ನೀವು 1 ಲೀಟರ್ ನೀರಿಗೆ 1 ಸ್ಪೂನ್ ನೀಮ್ ಆಯಿಲ್ ಅಂದರೆ ಕಹಿ ಬೇವಿನ ಎಣ್ಣೆಯನ್ನು ಸೇರಿಸಬೇಕು. ಇದಕ್ಕೆ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾವನ್ನು ಸೇರಿಸಬೇಕು. ಆಮೇಲೆ 10 ಡ್ರಾಪ್ಸ್ ಸೋಪ್ ವಾಟರ್ ಅಂದರೆ ಯಾವುದೇ ನೀವು ಹ್ಯಾಂಡ್ ವಾಶನ್ನು ಕೂಡ ಇದಕ್ಕೆ ಉಪಯೋಗಿಸ್ಬೋದು. ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಒಂದು ಸ್ಪ್ರೇಯರ್ಲಿ ಹಾಕಿ ಮತ್ತು ಚೆನ್ನಾಗಿ ಇದನ್ನು ಕುಲುಕಿ ಮಿಕ್ಸ್ ಮಾಡಿ ಗಿಡಕ್ಕೆ ಸ್ಪ್ರೇ ಮಾಡಬೇಕು. ಎಲ್ಲೆಲ್ಲಿ ಈ ಬ್ಲಾಕ್ ಸ್ಪಾಟ್ಗಳಿದ್ದಾವೆ ಅಲ್ಲೆಲ್ಲ ನೀವು ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಆಮೇಲೆ ಪೂರ್ಣ ಗಿಡಕ್ಕೆ ನೀವು ಇದನ್ನು ಸ್ಪ್ರೇ ಮಾಡಬೇಕು. ಹೀಗೆ ಮಾಡೋದ್ರಿಂದ ಕಪ್ಪು ಚುಕ್ಕೆ ರೋಗವನ್ನು ತಡಿಬಹುದು. ಆಮೇಲೆ ತಿಂಗಳಿಗೆ ಒಮ್ಮೆ 1 ಲೀಟರ್ ನೀರಿಗೆ 1 ಸ್ಪೂನ್ ಈ ನೀಮ್ ಆಯಿಲನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಗಿಡಗಳಿಗೆ ಬೇರೆ ಕೀಟಗಳು ಬರೋದಿಲ್ಲ. ಆಮೇಲೆ ಈ ಕರಿಬೇವಿನ ಗಿಡವನ್ನು ನೀವು ಸಣ್ಣ ಪಾಟ್ನಲ್ಲಿ ಏನಾದರೂ ಬೆಳೆಸ್ತಾ ಇದ್ದರೆ ವರ್ಷಕ್ಕೆ ಒಮ್ಮೆ ನಿಮ್ಮ ಕರಿಬೇವಿನ ಗಿಡವನ್ನು ರೀಪಾಟ್ ಮಾಡೋದು ಅತ್ಯಗತ್ಯ. ಸುಮಾರು 50ರಿಂದ 60% ತಾಜಾ ಪಾಟಿಂಗ್ ಮಿಕ್ಸನ್ನು ಸೇರಿಸಿ ಈ ಗಿಡವನ್ನು ನೀವು ರೀಪಾಟ್ ಮಾಡೋದು ತುಂಬಾ ಮುಖ್ಯ. ಸ್ನೇಹಿತರೆ, ಈ ಕರಿಬೇವಿನ ಎಲೆಗಳಲ್ಲಿ ಸ್ಟ್ರಾಂಗ್ ಅರೋಮಾ ಅಂದರೆ ಹೆಚ್ಚು ಪರಿಮಳ ಬರಬೇಕು ಅಂತಂದರೆ ತಾಜಾ ಕರಿಬೇವಿನ ಎಲೆ ಅಂದರೆ ಫ್ರೆಶ್ ಕರಿಬೇವಿನ ಎಲೆಗಳನ್ನೇ ಉಪಯೋಗಿಸಿ. ಯಾಕೆಂದರೆ ನೀವು ಅಡುಗೆಯಲ್ಲಿ ಕರಿಬೇವಿನ ಎಲೆಗಳನ್ನು ಉಪಯೋಗಿಸಿದಾಗ ಆ ಎಲೆಗಳಲ್ಲಿರುವ ಎಸೆನ್ಷಿಯಲ್ ಆಯಿಲ್ ಹೊರಬರುತ್ತೆ, ಹಾಗೂ ನೀವು ಉಪಯೋಗಿಸುವ ಕುಕಿಂಗ್ ಆಯಿಲ್ ಅಥವಾ ತುಪ್ಪದಲ್ಲಿ ಈ ಎಸೆನ್ಷಿಯಲ್ ಆಯಿಲ್ ಸೇರಿಕೊಳ್ಳೋದ್ರಿಂದ ಪರಿಮಳ ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕರಿಬೇವಿನ ಗಿಡವನ್ನು ನಾವು ಚೆನ್ನಾಗಿ ಹೇಗೆ ಬೆಳೆಸ್ಕೊಳ್ಬೋದು, ಇದರ ಪರಿಮಳವನ್ನು ನಾವು ಹೇಗೆ ಹೆಚ್ಚುವಂತೆ ಮಾಡ್ಕೊಳ್ಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದ್ರಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.